ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ತೇಜಸ್ವಿನಿ. ಇಂಗ್ಲೀಷ್ ಕಲಿಕಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ನೌನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೌನ್ ಅಂತ ಅಂದರೆ ನಾಮಪದ. ನಾಮಪದನಲ್ಲಿ ಎರಡು ವಿಧಾನ ನಾವು ಡಿಸ್ಕಸ್ ಮಾಡಿದ್ವಿ. ಮೊದಲನೇದು ಪ್ರಾಪರ್ ನೌನ್, ಎರಡನೇದು ಕಾಮನ್ ನೌನ್. ಪ್ರಾಪರ್ ನೌನ್ ಅಂದರೆ ಅಂಕಿತ ನಾಮ, ಕಾಮನ್ ನೌನ್ ಅಂತ ಅಂದರೆ ರೂಢನಾಮ. ಪ್ರಾಪರ್ ನೌನ್ ಸ್ಪೆಷಲ್ ನೇಮ್, ಯಾವುದೇ ಒಂದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಜಾಗ ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು, ಅದರ ಸ್ಪೆಷಲ್ ನೇಮ್ ಏನಿದೆ ಅದನ್ನು ನಾವು ಅಂಕಿತ ನಾಮ ಅಂದರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತುವಿನ ಜನರಲ್ ಹೆಸರು ಕಾಮನ್ ಆಗಿ ಕರೆಯೋದನ್ನು ನಾವು ರೂಢನಾಮ, ರೂಢಿನಲ್ಲಿ ಕರೆಯುವಂತಹ ಹೆಸರನ್ನ ನಾವು ರೂಢನಾಮ ಅಂತ ಕರಿತೀವಿ. ಇವತ್ತು ಇನ್ನೆರಡು ಡಿವಿಷನ್ಸ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದು ಕೌಂಟಬಲ್ ನೌನ್ಸ್ ಮತ್ತು ಎರಡನೇದು ಅನ್ಕೌಂಟಬಲ್ ನೌನ್ಸ್. ತುಂಬ ಜನ ಮಾತಾಡಬೇಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಕೋತಾರೆ. ಅದರಲ್ಲಿ ನಾವು ಯಾವುದನ್ನು ಕೌಂಟಬಲ್ ಆಗಿ ವಿಂಗಡಣೆ ಮಾಡ್ತೀವಿ, ಯಾವುದನ್ನು ಅನ್ಕೌಂಟಬಲ್ ಆಗಿ ವಿಂಗಡಣೆ ಮಾಡ್ತೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ಪದನ ಬಳಸ್ಕೋಬೇಕು ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಅನ್ನೋದನ್ನು ಇವತ್ತು ಕಲಿಯೋಣ ಬನ್ನಿ. ಸೊ ಕೌಂಟಬಲ್ ನೌನ್ಸ್ ಆ್ಯಂಡ್ ಅನ್ಕೌಂಟಬಲ್ ನೌನ್ಸ್. ಕೌಂಟಬಲ್ ನೌನ್ಸ್ ಅಂತ ಅಂದರೆ ಕೌಂಟ್ ಅಂದರೆ ಎಣಿಸೋಕೆ ಸಿಗುವಂತಹ ವಸ್ತುಗಳು. ಯಾವ ನೌನ್ಸ್, ಯಾವ ನೇಮ್ ಆಫ್ ಅ ಥಿಂಗ್ ಕೌಂಟ್ ಮಾಡ್ತೀವೋ, ನೇಮ್ಸ್ ಆಫ್ ಥಿಂಗ್ಸ್ ದಟ್ ವಿ ಕ್ಯಾನ್ ಕೌಂಟ್, ಯಾವ ವಸ್ತುಗಳನ್ನ ನಾವು ಬೆರಳಲ್ಲಿ ಎಣಿಸ್ಬೋದೋ ಅದನ್ನು ನಾವು ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಅಂದರೆ ಬುಕ್ಸ್ ಲೆಕ್ಕ ಹಾಕ್ಬೋದು, ಬ್ಯಾಗ್ಸ್ ಲೆಕ್ಕ ಹಾಕ್ಬೋದು, ಪೆನ್ಸಿಲ್ಸ್ ಲೆಕ್ಕ ಹಾಕ್ಬೋದು, ಹಾಗೆ ಪೆನ್ಸ್ ಕೂಡ ಲೆಕ್ಕ ಹಾಕ್ಬೋದು. ಸೊ ಬುಕ್ಸ್, ಬ್ಯಾಗ್ಸ್, ಪೆನ್ಸಿಲ್ಸ್, ಪೆನ್ಸ್ ಇದನ್ನು ನಾವು ಕೌಂಟಬಲ್ ನೌನ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಅದನ್ನು ಬೆರಳಲ್ಲಿ ಲೆಕ್ಕ ಹಾಕೋಕ್ಕೆ ಸಾಧ್ಯ ಇದೆ. ಆದರೆ ಬೆರಳಲ್ಲಿ ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲದಿರೋ ಅಂಥ ವಸ್ತುಗಳು ಅಂತ ಅಂದರೆ ನೇಮ್ಸ್ ಆಫ್ ಥಿಂಗ್ಸ್ ದಟ್ ವಿ ಕೆನಾಟ್ ಕೌಂಟ್. ಅದನ್ನು ರೈಸ್ ಆಗಿರ್ಬೋದು, ಅಂದರೆ ಅಕ್ಕಿ, ಧಾನ್ಯ ಏನಿದೆ, ನಮ್ಮ ಅಕ್ಕಿ, ನಮ್ಮ ಭತ್ತದಿಂದ ಬರುವಂತಹ ಧಾನ್ಯ, ಅದನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ಆದರೆ ಅದನ್ನು ಕೆ ಜಿ ರೂಪದಲ್ಲಿ ಲೆಕ್ಕ ಹಾಕ್ಬೋದೇ ಹೊರತು ಅಕ್ಕಿನ ಎಣಿಸಿ ನಾವು ಲೆಕ್ಕ ಹಾಕೋಕ್ಕಾಗಲ್ಲ. ಸೊ ಅಕ್ಕಿ ಅನ್ಕೌಂಟಬಲ್ ನೌನ್ಸ್ಗೆ ಬರುತ್ತೆ. ಹಾಗೆ ಸ್ಟಾರ್ಸ್ ಅಂದರೆ ನಕ್ಷತ್ರಗಳು ಅನ್ಕೌಂಟಬಲ್ ನೌನ್ಸ್ಗೆ ಬರುತ್ತೆ. ವಾಟರ್ ನೀರು ಅನ್ಕೌಂಟಬಲ್ಗೆ ಬರುತ್ತೆ. ಸ್ಟ್ರೆಂತ್ ಶಕ್ತಿ ಅದು ಅನ್ಕೌಂಟಬಲ್ಗೆ ಬರುತ್ತೆ. ಈ ಕೌಂಟಬಲ್ ಅನ್ಕೌಂಟಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನಾವು ಏಕವಚನ ಬಹುವಚನ, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಏಕವಚನ ಅಂದರೆ ಸಿಂಗ್ಯುಲರ್ ಒಂದೇ ಇರುವಂಥದ್ದು, ಬಹುವಚನ ಅಂದರೆ ಪ್ಲೂರಲ್ ಒಂದಕ್ಕಿಂತ ಜಾಸ್ತಿ ಇರುವಂಥದ್ದು. ಅದನ್ನು ನಾವು ನಿರ್ಧಾರ ಮಾಡಿ ಯಾವಾಗ ವಾಕ್ಯ ನಿರ್ಮಾಣ ಮಾಡ್ತೀವಿ ಆವಾಗ ಈ ಕೌಂಟಬಲ್ ನೌನ್ಸ್ ಆಗಿರ್ಬೋದು ಅಥವಾ ಸಿಂಗ್ಯುಲರ್ ಪ್ಲೂರಲ್ ಆಗಿರ್ಬೋದು ತುಂಬ ಮುಖ್ಯವಾದ ರೋಲ್ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಈ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಂಗ್ಯುಲರ್ ಅಂತ ಅಂದರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಸಿಂಗ್ಯುಲರ್ ಅಂತ ಅಂದರೆ ಏಕವಚನ ಒಂದೇ ಇರುವಂಥದ್ದು, ಪ್ಲೂರಲ್ ಅಂತ ಅಂದರೆ ಬಹುವಚನ ಒಂದಕ್ಕಿಂತ ಜಾಸ್ತಿ ಇರುವಂಥದ್ದು. ಸೊ ಈ ಅನ್ಕೌಂಟಬಲ್ ನೌನ್ಸು ಮತ್ತು ಕೌಂಟಬಲ್ ನೌನ್ಸು ಯಾವಾಗಲೂ ಬಹುವಚನದಲ್ಲಿ ಬರುತ್ತೆ. ಬಹುವಚನ ಅಂತ ಅಂದರೆ ಒಂದಕ್ಕಿಂತ ಜಾಸ್ತಿ ಇರೋದ್ರಲ್ಲಿ ಬರುತ್ತೆ. ಆದರೆ ತುಂಬ ಜನ ಕೇಳ್ತಾರೆ, ಹಾಗಂದರೆ ನಾವು ಗಿವ್ ಮೀ ಅ ಗ್ಲಾಸ್ ಆಫ್ ವಾಟರ್ ಅಂತ ನಾವು ಹೇಳಬೇಕಂದ್ರೆ ಅಲ್ಲಿ ಅ ಅನ್ನೋ ಪದನ ಉಪಯೋಗಿಸ್ತೀವಿ. ಆದರೆ ಅದು ನೀರಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಅದು ಗ್ಲಾಸಿಗೆ ಸಂಬಂಧಪಟ್ಟಿದ್ದು. ಗಿವ್ ಮೀ ಅ ಅಂದರೆ ಒಂದು ಗ್ಲಾಸ್ ನೀರು. ಇಲ್ಲಿ ನೀರನ್ನ ಲೆಕ್ಕ ಹಾಕೋಕ್ಕಾಗಲ್ಲ, ಆದರೆ ಗ್ಲಾಸ್ನ ಲೆಕ್ಕ ಹಾಕ್ಬೋದು. ಸೊ ಗ್ಲಾಸ್ ಕೌಂಟಬಲ್ ನೌನ್ಸ್ಗೆ ಬರುತ್ತೆ, ವಾಟರ್ ಅನ್ಕೌಂಟಬಲ್ ನೌನ್ಸ್ಗೆ ಬರುತ್ತೆ. ಸೊ ನಾವು ಗಿವ್ ಮೀ ಅ ಗ್ಲಾಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಮತ್ತೊಂದಷ್ಟು ಎಕ್ಸಾಂಪಲ್ಸ್ನ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಮೊದಲನೇ ಎಕ್ಸಾಂಪಲು, ಐ ವಾಂಟ್ ಡ್ಯಾಶ್ ಎರೇಸರ್. ಎರೇಸರ್ ಅಂತ ಅಂದರೆ ನಾವು ಅಳಿಸೋಕೆ, ಪೆನ್ಸಿಲಲ್ಲಿ ಬರೆದಿದ್ದನ್ನ ಅಳಿಸೋಕೆ ಬಳಸುವಂತಹ
ದಯವಿಟ್ಟು ಅದನ್ನು ಯಾರು ರಬ್ಬರ್ ಅಂತ ಕರಿಬೇಡಿ. ಯಾಕೆ ಅಂದರೆ ರಬ್ಬರ್ ಒಂದು ಗಿಡ ಮರದ ಹೆಸರು. ಸೊ ರಬ್ಬರ್ ಅಂತ ನಾವು ಉಪಯೋಗಿಸಬಾರ್ದು. ಅದರಿಂದ ಬರುವಂತಹ ಏನು ಬಿಳಿ ಅಂಶ ಏನಿದೆ ಅದನ್ನು ಬೇರೆ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ, ಅಂದರೆ ತಯಾರು ಮಾಡಿ ನಾವು ಬೇರೆ ಪ್ರಾಡಕ್ಟ್ಸ್ನ ಬಳಸ್ತೀವಿ. ಸೊ ಅದನ್ನು ರಬ್ಬರ್ ಅಂತ ಹೇಳಬಾರ್ದು, ಅದನ್ನು ಎರೇಸರ್, ಎರೇಸ್ ಮಾಡೋಕ್ಕೆ ಬಳಸುವ ಒಂದು ಟೂಲ್ ಅಥವಾ ಒಂದು ವಸ್ತು. ಸೊ ಹಾಗಾಗಿ ಅದನ್ನು ಎರೇಸರ್ ಅಂತ ಕರಿಬೇಕು, ರಬ್ಬರ್ ಅಂತ ಕರಿಬಾರ್ದು. ಪ್ಲೀಸ್ ಗಿವ್ ಮೀ ಅ ಪೆನ್ಸಿಲ್ ಆ್ಯಂಡ್ ಆ್ಯನ್ ಎರೇಸರ್. ಅ ಪೆನ್ಸಿಲ್ ಯಾಕೆ ಹೇಳ್ತಾ ಇದ್ದೀವಿ? ಆರ್ಟಿಕಲ್ಸ್ ಜ್ಞಾಪಕ ಇಟ್ಕೊಳ್ಳಿ. ಪೆನ್ಸಿಲ್ ಪಿ ಒಂದು ಕಾನ್ಸೊನೆಂಟ್, ಅದಕ್ಕೆ ನಾವು ಅ ಬಳಸ್ತಾ ಇದ್ದೀವಿ. ಎರೇಸರ್ ಇ ಇಂದ ಶುರು ಆಗ್ತಾ ಇದೆ. ಸೊ ಅದು ವೌಲ್, ಅದಕ್ಕೆ ನಾವು ಒಂದೇ ಒಂದು ಎರೇಸರ್ ಕೇಳ್ತಾ ಇದ್ದೀವಿ. ಒಂದು ಎರೇಸರ್ ಕೇಳ್ತಾ ಇರೋದ್ರಿಂದ ನಾವು ಏನಂತ ಕರಿಬೇಕು? ಅ. ಮೊದಲನೇ ಎಕ್ಸಾಂಪಲ್ ತಗೊಳ್ಳೋಣ. ಐ ವಾಂಟ್ ಆ್ಯನ್ ಎರೇಸರ್. ಆ್ಯನ್ ಅಂತ ಅಂದರೆ ಯಾಕೆ ಬಳಸ್ತಾ ಇದ್ದೀವಿ ಅಂದರೆ ಈ ಒಂದು ವೌಲ್ ಆಗಿರೋದ್ರಿಂದ ಅದರ ಮುಂದೆ ನಾವು ಆರ್ಟಿಕಲ್ ಉಪಯೋಗಿಸ್ಬೇಕಂದ್ರೆ ಆ್ಯನ್ನ ಬಳಸಬೇಕು, ಅನ ಬಳಸಬಾರ್ದು. ಗಿವ್ ಮೀ ಅ ಪೆನ್ಸಿಲ್ ಅಂದರೆ ಒಂದು ಪೆನ್ಸಿಲ್ ಕೊಡು ಅಂತ ಹೇಳ್ಬೋದು. ಒಂದು ಎರೇಸರ್ ಕೇಳಬೇಕಂದ್ರೆ ಐ ವಾಂಟ್, ಗಿವ್ ಮೀ. ವಾಂಟ್ ಅಂದರೆ ಬೇಕು, ಗಿವ್ ಅಂದರೆ ಕೊಡು. ನಾವು ವರ್ಬ್ಸ್ನ ಕಲಿಬೇಕಾದ್ರೆ ಹೇಳಿದ್ದೆ ಐ ವಾಂಟ್ ಆ್ಯನ್ ಎರೇಸರ್. ಸೊ ನಾವಿಲ್ಲಿ ಏನಂತ ಬರಿಬೇಕು? ಆ್ಯನ್ ಅಂತ ಬರಿಬೇಕು. ಇಲ್ಲಿ ಮ್ಯಾಮ್ ಆ್ಯನ್ನು ನಾವು ಮಾತಾಡ್ತಾ ಇದ್ದೀವಿ, ಆದರೆ ನಾವು ಕೌಂಟಬಲ್ ಅನ್ಕೌಂಟಬಲ್ ನೌನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಕೇಳ್ಬೋದು ನೀವು. ಇಲ್ಲಿ ಎರೇಸರ್ನ ಕೌಂಟ್ ಮಾಡ್ಬೋದು ಒಂದು, ಮತ್ತು ಇದು ಸಿಂಗ್ಯುಲರ್ ಅಂತ ಹೆಂಗೆ ಕಂಡುಹಿಡಿದ್ವಿ ನಾವು? ಓದ್ ಕ್ಲಾಸಲ್ಲಿ ಹೇಳಿದ್ದೀನಿ. ಎಸ್ ಅನ್ನೋದು ಇಲ್ಲ ಇಲ್ಲಿ, ಎರೇಸರ್ಸ್ ಇಲ್ಲ ಇಲ್ಲಿ. ಸೊ ಸಿಂಗ್ಯುಲರ್ ಆಗಿರೋದ್ರಿಂದ, ಅದು ಒಂದೇ ಆಗಿರೋದ್ರಿಂದ ಕೌಂಟಬಲ್ ಆಗತ್ತೆ. ಸೊ ಐ ವಾಂಟ್ ಆ್ಯನ್ ಎರೇಸರ್ ಆಗುತ್ತೆ. ಆ್ಯನ್ ಎರೇಸರ್ ಅಂದರೆ ಒಂದು ಎರೇಸರ್. ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ವಿ ಬಾಟ್ ಡ್ಯಾಶ್ ಕಾರ್. ಸೊ ಎಷ್ಟು ಕಾರ್ ಇದೆ? ಒಂದೇ ಒಂದು ಕಾರ್ ಇದೆ. ವರ್ಬ್ಸ್ ಮಾಡಬೇಕಾದ್ರೆ ಹೇಳಿದ್ದೆ ಬಾಟ್, ಪಾಸ್ಟ್ ಟೆನ್ಸ್ ಆಫ್ ಬೈ. ನಾವು ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದೀವಿ, ಸೊ ಅದನ್ನು ಬಾಟ್ ಅಂತ ಹೇಳ್ತೀವಿ. ಸೊ ವಿ ಬಾಟ್ ಡ್ಯಾಶ್ ಕಾರ್. ಕಾರು ಕೌಂಟಬಲ್, ಸಿಂಗ್ಯುಲರ್, ಹಂಗಾಗಿ ನಾವು ಅನ ಬಳಸ್ತೀವಿ. ಯಾಕೆ ಅಂದರೆ ಇದು ಕಾನ್ಸೋನೆಂಟ್. ವಿ ಬಾಟ್ ಅ ಕಾರ್ ಕಾನ್ಸೋನೆಂಟ್ ಆಗಿದೆ, ಸಿಂಗ್ಯುಲರ್ ಇದೆ. ವಿ ಬಾಟ್ ಅ ಕಾರ್ ಆಗತ್ತೆ. ನೆಕ್ಸ್ಟ್ ಎಕ್ಸಾಂಪಲ್. ಕ್ಯಾನ್ ಐ ಬಾರೋ ಡ್ಯಾಶ್ ಪೇಪರ್. ಎಷ್ಟು ಪೇಪರ್ ಅಂತ ಗೊತ್ತಿಲ್ಲ ನಮಗೆ. ಕ್ಯಾನ್ ಐ ಬಾರೋ ಅ ಪೇಪರ್ ಅಂತ ಅಂದರೆ ಒಂದೇ ಪೇಪರ್. ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಅದು ಅನ್ಕೌಂಟಬಲ್ ಆಗುತ್ತೆ, ಯಾಕಂದರೆ ನಾವು ಸ್ಪೆಸಿಫೈ ಮಾಡಿಲ್ಲ ಎಷ್ಟು ಅಂತ. ಸೊ ಇಲ್ಲಿ ನಾವು ಕ್ಯಾನ್ ಐ ಬಾರೋ ಸಮ್ ಪೇಪರ್ ಅಂತ ಕೇಳ್ಬೋದು. ಸಮ್ ಪೇಪರ್ ಅಂತ ಕೇಳ್ಬೋದು, ಯಾಕಂದರೆ ಇಲ್ಲಿ ಅನ್ಕೌಂಟಬಲ್, ನಮಗೆ ಗೊತ್ತಿಲ್ಲ ನಾವು ಎಷ್ಟು ಕೇಳ್ತಾ ಇದ್ದೀವಿ, ಎಷ್ಟು ಬೇಕು ಅಂತ. ಸೊ ಕ್ಯಾನ್ ಐ ಬಾರೋ ಸಮ್ ಪೇಪರ್ ಅಂತ ಕೇಳ್ಬೋದು. ನೆಕ್ಸ್ಟ್, ಶಿ ಹ್ಯಾಡ್ ಡ್ಯಾಶ್ ಕಪ್ ಆಫ್ ಕಾಫಿ. ಕಾಫಿ ಅನ್ಕೌಂಟಬಲ್, ಯಾಕಂದರೆ ವಾಟರ್ ನಾನು ಹೇಳ್ದಂಗೆ ಅನ್ಕೌಂಟಬಲ್ ಆಗಿದೆ. ಸೊ ಕಾಫಿನೂ ಅನ್ಕೌಂಟಬಲ್ ಆಗಿದೆ. ಸೊ ಹಾಗಾಗಿ ಶಿ ಹ್ಯಾಡ್ ಏನಕ್ಕೆ ಬರುತ್ತೆ ಅಂದರೆ ಕಪ್ ಇಸ್ ಕೌಂಟಬಲ್. ಕಾಫಿ ಅನ್ಕೌಂಟಬಲ್ಲೇ ಹೌದು, ನಾವು ಕಾಫಿ ಲೆಕ್ಕ ಹಾಕೋಕ್ಕಾಗಲ್ಲ, ಆದರೆ ಲೋಟ ಲೆಕ್ಕ ಹಾಕ್ಬೋದು, ಎಷ್ಟು ಲೋಟ ಅಂತ. ಸೊ ಹಾಗಾಗಿ ಶಿ ಹ್ಯಾಡ್ ಅ ಕಪ್ ಆಫ್ ಕಾಫಿ. ಅ ಕಪ್ ಆಫ್ ಕಾಫಿ. ಇಲ್ಲಿ ಅ ಕಪ್ ಅನ್ನೋದು ಬಿಟ್ಟರೆ ಶಿ ಹ್ಯಾಡ್ ಸಮ್ ಕಾಫಿ ಅಂತ ಬರಿಬೋದು ನಾವು. ಓಕೆ, ಸಮ್ ಅಂತ ಅಂದರೆ ಅದು ಅನ್ಕೌಂಟಬಲ್. ಸೊ ಸಮ್ ಕಾಫಿ ಅಂತ ಬರಿಬೋದು. ಆದರೆ ಇಲ್ಲಿ ಕಪ್ ಇರೋದ್ರಿಂದ ಶಿ ಹ್ಯಾಡ್ ಅ ಕಪ್ ಆಫ್ ಕಾಫಿ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್. ಹೀ ಫಿಲ್ಡ್ ಡ್ಯಾಶ್ ಆಫ್ ಪೆಟ್ರೋಲ್. ಸೊ ಇಲ್ಲಿ ಒಂದು ಬೇರೆ ಥರನೇ ಎಕ್ಸಾಂಪಲ್ ಬರಿತೀನಿ. ಹೀ ಫಿಲ್ಡ್ 2 liters ಆಫ್ ಪೆಟ್ರೋಲ್. 2 ಅಂತ ಅಂದರೆ ಲೆಕ್ಕ ಹಾಕ್ತಾ ಇದ್ದೀವಿ. ಹೀ ಫಿಲ್ಡ್ ಸಮ್ ಪೆಟ್ರೋಲ್. ಎಸ್, ಹೌದು, ಖಂಡಿತ ನಿಜ, ಅದು ಕರೆಕ್ಟು ಅದು. ಆದರೆ ನಾವಿಲ್ಲಿ ಲೀಟರ್ಸ್ ಬರ್ತಿರೋದ್ರಿಂದ ಹೀ ಫಿಲ್ಡ್ ಎಷ್ಟು ಲೀಟ್ರು?
2. He filled 2 liters of petrol. ಯಾಕಂದರೆ ನಾವು ಲೀಟರಲ್ಲಿ ಲೆಕ್ಕ ಹಾಕ್ತಾ ಇದ್ದೀವಿ ಏನ ಪೆಟ್ರೋಲ್ನ. ಸೊ ಅಲ್ಲಿ ಒಂದು ನಂಬರ್ ಬರ್ತಿದ್ದೀವಿ. ಇಲ್ಲಿ ಅ ಕಪ್ ಅಂತ ಅಂದರೆ ಒಂದೇ ಒಂದು ಕಪ್. ಸೊ ಇಲ್ಲಿ 2 ಲೀಟರ್ಸ್ ಅಂತ ಅಂದರೆ 2 ಲೀಟರ್ಸ್, 2, ಒಂದಕ್ಕಿಂತ ಜಾಸ್ತಿ, ಬಹುವಚನ. ಪೆಟ್ರೋಲ್ ಅನ್ಕೌಂಟಬಲ್ ನೌನೇ, ಕರೆಕ್ಟ್. ಆದರೆ ಲೀಟರ್ನ ನಾವು ಕೌಂಟ್ ಮಾಡ್ತಿದ್ದೀವಿ. ಸೊ ಲೀಟರ್ ಬೇಸ್ ಮೇಲೇ ನಾವು ಎಷ್ಟು ಚಾರ್ಜ್ ಮಾಡ್ತೀವಿ, ಎಷ್ಟು ದುಡ್ಡಾಗುತ್ತೆ ಅನ್ನೋದನ್ನು ಲೆಕ್ಕ ಹಾಕುವಂಥದ್ದು. ಸೊ ಹಾಗಾಗಿ he filled 2 liters of petrol. ಇದರ ನೆಕ್ಸ್ಟ್ ಕ್ಲಾಸಸಲ್ಲಿ ಈ ಕಂಟೆಂಟ್ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ನೆಕ್ಸ್ಟ್ ಕ್ಲಾಸಸಲ್ಲಿ ಸಮ್, ಮೆನಿ, ಎನಿ ಈ ಪದಗಳನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೋತೀವಿ. ಆ ಪದಗಳು ಅನ್ಕೌಂಟಬಲ್ ನೌನ್ಸ್ಗೆ ಬರುತ್ತೆ. ಸೊ ಹಾಗಾಗಿ ಈ ಟಾಪಿಕ್ನ ದಯವಿಟ್ಟು ನೀವು ಜ್ಞಾಪಕ ಇಟ್ಕೊಂಡು ಇದರ ನೋಟ್ಸ್ನ ಬರೆದು, ಇನ್ನೇನಾದರೂ ಎಕ್ಸಾಂಪಲ್ಸ್ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ನ ಬಳಸ್ಕೊಂಡು ಅದರಲ್ಲಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಕ್ಲಾಸ್ ಮುಗೀತು. ಥ್ಯಾಂಕ್ ಯು.